ಮಂತ್ರಾಕ್ಷತೆ ನಾವು ಕೊಟ್ಟಿದ್ದೇವೆ. ಇದರ ವಿವಾದವನ್ನ ಕಾಂಗ್ರೆಸ್ ಮಾಡುತ್ತಿದೆ. ನಮಗೆ ರಾಮ ಮಂದಿರ ಉದ್ಘಾಟನೆ ಸಂಪನ್ನವಾಗಬೇಕು. ನಮ್ಮ ಅಕ್ಕಿ ತಗೊಂಡು ಮಂತ್ರಾಕ್ಷತೆ ಅಂತಾರೆ. ಹೌದಪ್ಪ, ನೀವು ಎಲ್ಲಿಂದ ಅಕ್ಕಿ ಕೊಟ್ಟಿದ್ದೀರಿ? ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಒಂದು ಕಾಳ ಅಕ್ಕಿ ಕೊಟ್ಟಿಲ್ಲ. ನೀವು ಮೊದಲು ಶ್ರೀರಾಮ ಇಲ್ಲ ಎಂದು ಅಪಮಾನ ಮಾಡಿದ್ರಿ. ರಾಮ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿದ್ರಿ. ಇದೀಗ ಎಲ್ಲ ಆದ ಮೇಲೆ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ನಮ್ಮ ಅಕ್ಕಿ ಅಂತಿದ್ದಾರೆ. ನೀವು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಎಂದರು. ಕಾಂಗ್ರೆಸ್ನವರು ಇಷ್ಟು ದಿನ ರಾಮ ಇಲ್ಲ ಅಂತಿದ್ರು. ಇದೀಗ ಪೂಜೆ ಮಾಡೋಕೆ ಹೇಳಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಗುಡಿ ಒಳಗೆ ಹೋಗಿರ್ಲಿಲ್ಲ. ಇದನ್ನೆಲ್ಲ ರಿಪೇರ್ ಮಾಡೋದಕ್ಕೆ ಮಾಡಿದ್ದಾರೆ. ಕರ ಸೇವಕರ ಮೇಲೆ ಗುಂಡು ಹಾರಿಸಿದ್ದು ಯಾರು ಅನ್ನೋದು ಗೊತ್ತಿದೆ ಎಂದು ಹೇಳಿದರು. ಅಲ್ಲ, ಮಂತ್ರಾಕ್ಷತೆ ವಿಷಯ ಬಗ್ಗೆ ನಿನ್ನೆನೇ ಹೇಳಿದೆ ನಾನು. ಮಂತ್ರಾಕ್ಷತೆ ನಾವು ಕೊಡ್ತಾ ಇದ್ದೇವೆ ಮತ್ತು ಇದರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ನಮಗೆ ರಾಮ ಮಂದಿರದ ಉದ್ಘಾಟನೆ ಅತ್ಯಂತ ಸುಸೂತ್ರವಾಗಿ ಸುಸಂಪನ್ನವಾಗಿ ಆಗಬೇಕು. ಎಲ್ಲ ಭಕ್ತರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದು ಭಕ್ತಿ, ಉತ್ಸಾಹ, ಶ್ರದ್ಧೆಯಿಂದ ನಡೆಯುವಂಥ ಕಾರ್ಯಕ್ರಮ. ಆದರೆ ನಮ್ಮ ಅಕ್ಕಿ ತೊಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ, ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಇನ್ನು ಬೇಕಾದ ಹೇಳ್ತಾರೆ. ನಮ್ಮ ಅಕ್ಕಿ ತೊಗೊಂಡು ಕೊಡ್ರಿ, ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು. ಅಂದರೆ ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ. ಶ್ರೀರಾಮನ ಅಲ್ಲೇ ಹುಟ್ಟಿದ ಅಂತ ಹೇಳಿ ಕೇಳಿ ಅಪಮಾನ ಮಾಡಿದ್ರಿ. ಶ್ರೀರಾಮ ಜನ್ಮಭೂಮಿಯ ನಿರ್ಣಯವನ್ನು ಮಾಡಬಾರ್ದು ಕೋರ್ಟ್ ಅಂತ ನಿಮ್ಮ ಪಕ್ಷದ ಒಬ್ಬ MP ಆಗಿ ಹಿಂದಿನ UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರ ಅತ್ಯಂತ ಆಪ್ತ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿದರು. ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ. ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಜನರನ್ನ ನಾವು ದಾರಿ ತಪ್ಪಿಸ್ಬೋದು ಅಂತ ಪ್ರಕಾರ ಜನ ಭಾಳ ಚಾಣ್ಯರಿದ್ದಾರೆ. ಒಬ್ಬರಿಗೊಬ್ಬರು ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರಿದ್ದಾರೆ ಅವರು. ಸಿದ್ದರಾಮಯ್ಯ ಸರ್ಕಾರ ISIS ಮಾದರಿ ಆ ಹೇಳಿಕೆ ಭಾಳ ಚರ್ಚೆ ಆಗ್ತಿದೆ ಸರ್. ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಾರೆ. ನೀವೇ ಕರ್ನಾಟಕದಲ್ಲಿದ್ದೀರಿ ಅಂತ ಕೇಳ್ತಿದ್ದಾರೆ ಸರ್. ಯಾವುದು ISIS ಮಾದರಿ ಆಡಳಿತ ಅಂತಂದ್ರೆ ಇವರು ನಮ್ಮನ್ನು ಎಲ್ಲರನ್ನೂ ಯಾರು ರಾಮ ಭಕ್ತರಿದ್ದಾರೆ, ಯಾರು BJPಯ ಪರವಾಗಿ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕ್ಬೇಕಂತ ನಂತರ ನಾವು ಅಷ್ಟು ಸರಳ ಹೊರಗೆ ಹೋಗೋದಿಲ್ಲ. ನಾವು ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟ ಮಾಡಿ ನಾವು ಇಲ್ಲಿ ಬಂದೀವಿ. ನೀವು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದವರು ನಿಮ್ಗೆ ಅಮಾಯಕರು, KJ ಹಳ್ಳಿ DJ ಹಳ್ಳಿ ಅಮಾಯಕರು, PFI ಕಾರ್ಯಕರ್ತರ ಅಮಾಯಕರು, ಶ್ರೀಕಾಂತ್ ಪೂಜಾರಿ ಮಂಗಳೂರು ಬಾಂಬ್ ಬ್ಲಾಸ್ಟು ಅವನು ಅಮಾಯಕ ಸಹೋದರವ. ಮತ್ತು ನಿಮ್ಗೆ ISIS ಮಾಡಿ ಆಡಳಿತ ಮಾದರಿ ಅಂತಲ್ಲಾರ್ದು ಇನ್ನೇನು ಅನ್ಬೇಕು ಮತ್ತೆ ನಿಮ್ಗೆ? ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD ಅಸ್ತಮಾ ಕೇರ್, 24x7 ICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523.